ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೇ, ನಿನ್ಗೆ ಮೂಡ್ ಸ್ವಿಂಗ್ ಪ್ರಾಬ್ಲಮ್ ಇದೆಯಾ? ಈಗಷ್ಟೇ ನಗ್ತಾ ಇದ್ದೆ, ತಕ್ಷಣ ಆಕಾಶನ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ? ಎಂತ ಟೆನ್ಷನ್ ಇದ್ರು ಮರಿತೀನಿ ಅಂದೆ. ಏನ್ ಟೆನ್ಷನು? ಮಾತಿಗಂದೆ ಅಮ್ಮ. ಇಲ್ಲ. ಅಜ್ಜಿ ಏನಂದ್ರು? ಕ್ಷಮೆ ಕೇಳಿದ್ಯಾ? ಕೇಳ್ದೆ. ನೀನ್ ಹೇಳಿದ್ ಮಾಡ್ದೇ ಇರ್ತೀನಾ? ಸಾಕ್, ಸುಮ್ನೆ ನಿಂತ್ಕೊಳ. ನಿಂತೇ ಇದೀನಿ, ಬಾ, ಬೇಕಿದ್ರೆ ಬಂದು ನೋಡ್ಕೊಂಡು ಹೋಗು. ತಮಾಷೆ ಬೇಡ ಶ್ರೀ. ಏನಂದ್ರು ಅಜ್ಜಿ? ಏನಂತಾರೆ, ಈಗ ಮಾತು ಬೇಡ ಅಂದ್ರು. ಅದು ಸರಿನೇ, ಅವರಿಗೂ ಟೈಮ್ ಬೇಕಲ್ವಾ ಜೀರ್ಣಿಸ್ಕೊಳಕ್ಕೆ. ಇಷ್ಟು ದಿನ ಚಿಕ್ಕ ಮಗು ಅನ್ಕೊಂಡಿದ್ರು ನಿನ್ನ, ಈಗಿಷ್ಟು ದೊಡ್ಡವನಾಗಿದ್ಯಾ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಟೈಮ್ ಬೇಕಲ್ವಾ? ಹೌದು, ಈ ಟೈಮೇ ಬೆಸ್ಟ್ ಮೆಡಿಸಿನ್. ಕಾಲ ಎಲ್ಲ ಗಾಯನೂ ವಾಸಿ ಮಾಡುತ್ತೆ. ಸರಿ, ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಈಗ ಸದ್ಯ ಗೀತನ್ ಕಾಲು ಎಳಿತೀನಿ. ಅವಳು ಮದ್ವೆ ಮನೆನೇ ದೇವಸ್ಥಾನ ಅನ್ಕೊಂಡು ಕೊಡು. ನಿಮಗೆ ಏನ್ ಮಾಡ್ಬೇಕು ಮಾಡಕ್ಕಾಗಲ್ಲ. ಹೋಗಿ ನೀನು. ಹೊಟ್ಟು ಬಾಟ ಉಗಿಬಾರ್ದು, ನುಂಕೊಂಡ್ಬೇಕು. ಮದನಿ ಬರಕ್ಕೆ ಹೇಳಿದ್ಯಾ? ಬಂದು 1 ಗಂಟೆ ಆಯ್ತು, ಆ ಪಾರ್ಟಿ ಇನ್ನೂ ಇಲ್ಲ. ಕಾದ್ ಗೊತ್ತಿಲ್ಲ ನನಗೆ, MLA ಕಾಯಲ್ಲ. ಯಾವ ನೀವು ಮದನು ಸರಿಯಾದ ಟೈಮ್ಗೆ ಹೇಳಿದ್ಯಾ ಬರಕ್ಕೆ? ಸುಮ್ನಿರೋ, ನಾ ಹೇಳಿದ್ದೀನೋ ನಮ್ಮ ಅಣ್ಣನ ಜೊತೆ ಬರ್ತೀನಿ ಅಂತ. ರೋಡಲ್ಲಿ ಹೀಗೆಲ್ಲ ರೇಗ್ಬೇಡ ನೀನು, ಎಲ್ರು ನನ್ನೇ ನೋಡ್ತಾ ಇದ್ದಾರೆ. ಮೋಸ್ಟ್ಲಿ ಮದನ್ ಎದುರಿದ ನನಗೆ. ಯಾಕೆ ಹೇಳಕ್ ಹೋದೆ ಅಣ್ಣ ಬರ್ತಿದ್ದಾನೆ ಅಂತ? ಒಂದು ಡೀಲ್ ಅಂದ್ರೆ ಸೀಕ್ರೆಟ್ ಆಗಿರ್ಬೇಕು. ನನ್ನ ಟ್ಯಾಕ್ಟಿಕ್ಸ್ ಅರ್ಥ ಆಗಲ್ಲ ನಿನಗೆ. ಅಣ್ಣ, ಫೋನು ಮದಂದು. ಹಲೋ, ಪ್ರೊಫೆಸರ್ ಚಂಕೇಶ್ವರ ಅಯ್ಯರ್, ಲೈಟ್ ಸೈಂಟಿಸ್ಟು ಹೌದು. ಎಲ್ಲಿದ್ದೀರಾ ತಾವು? ನನಗೆ ಟೈಮ್ ಬಹಳ ಇಂಪಾರ್ಟೆಂಟ್ ಅಪ್ಪ, ಅದಕ್ಕೆ 64 ವಿಧಿ ಹತ್ತಿರೋದು. ಉಪಹಾರ ಕೇಂದ್ರ ಹತ್ರ ಬಾಪ. ಗುಂಡು ನೋಟ್ಲಿ ಇವತ್ತು ರಜೆ. ಹಳ್ಳಿಯಿಂದ ಬಂದು ನಮ್ಮ ಪ್ರಾಣ ತಿಂತಾರೆ. ಗುಂಡು ನೋಟ್ಲಿ ಇವತ್ತು ರಜೆ ಅಂತ ಗೊತ್ತಿಲ್ವಾ? ಬಾಗ್ಲು ತೆಗ್ದೇ ಇದೆಯಲ್ಲ. ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಏ ಡ್ರೈವರ್, ಗಾಡಿ ತೆಗಿಯೋ. 10 ನಿಮಿಷ ಬಂದ್ಬಿಡ್ತೀವಿ. ಕಾರ್ ಎಲ್ಲಿದ್ಯೋ ನಿನ್ನ ಹತ್ರ? ಸುಳ್ಳೆ ಕೇಳ್ದೆ. ಡೀಲ್ ಗಿಳಿಯಕ್ಕಿಂತ ಮುಂಚೆ ಬಿಲ್ಡಪ್ ಕೊಡ್ಕೋಬೇಕು. ಮನುಷ್ಯನ ಸೈಕಲಾಜಿಕಲಿ ಹೊಡಿಬೇಕು. ಟ್ಯಾಕ್ಟಿಕ್ಸ್. ಅಣ್ಣ, ಮದನಿಂದ ಮುಕ್ತಿ ಕೊಡಿಸ್ತೀಯ ಅಲ್ವಾ? ಎಲ್ಲ ಬಗ್ಗೆ ಹರಿಸ್ತೀಯ ಅಲ್ವಾ? ಹೆದರಲೇ ಬೇಡ. ನಂದು ಇಮ್ಮಡಿ ಪುಲಕೇಶಿ ನಕ್ಷತ್ರ. ಏನೇನು ಮಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ. ಏನಾಗಿದ್ಯಮ್ಮ ನಿನ್ಗೆ? ಒಂದೊಂದ್ಸಲ ಒಂದೊಂದ್ ತರ ಇರ್ತೀಯ. ಜಾನ್ವಿನ ಒಪ್ಕೊಂಡಿದ್ದು ನನ್ಗೇನೋ ಸರಿ ಕಾಣಿಸ್ತಿಲ್ಲ. ಶ್ರೀನ ಶಂಸಿದ್ಯಾ ಅಂದ್ರೆ ಜಾನ್ವಿನ ಒಪ್ಕೊಂಡಿದ್ಯಾ ಅಂತ ಆಯ್ತು. ನನ್ ಮೊಮ್ಮಗ ಕಣೆ ಅವನು. ಅವನ ಹಿತ ಯಾವ್ದು ಅಂತ ತಿಳ್ಕೊಂಡು ದೊಡ್ಡವರಾದ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಅವ್ನ್ ಹೇಳ್ದಾಗ ಕುಣಿದ್ರೆ ಅವನ್ ಜೀವನನೇ ಹಾಳಾಗೋದು. ಪ್ರೀತಿಯನ್ನ ಮಂಪ್ರಿನಲ್ಲಿದ್ದಾನ ಅವನು. ಮಂಪ್ರಿನಲ್ಲಿದ್ದಾಗ ನಾವೇನ್ ಹೇಳಿದ್ರು ಅರ್ಥ ಆಗಲ್ಲ, ದಾರಿ ಮಾತ್ರ ಕಾಣಿಸುತ್ತೆ. ನಾವೇನ್ ಹೇಳಿದ್ರು ಕೇಳ್ಸಲ್ಲ. ಅವನ ಹಣೆಯಲ್ಲಿ ಏನ್ ಬರ್ದಿರತ್ತೋ ಅದ್ರಂತೆ ಆಗುತ್ತೆ. ಬಿಡು ಬೇಬಿ, ಅವನ ತಡಿಯಕ್ಕಾಗಲ್ಲ. ನೀನು ಪ್ರೀತಿಸಿದ್ದಾಗ ನೀನ ತಡಿಯಕ್ಕಾಗಿತ್ತ ನನ್ನ ಕೈಯಲ್ಲಿ? ಹೇಳು. ನಂತರ ಅವ್ನ್ ಜೀವನ ಆಗ್ಬಾರ್ದಲ್ವಾ ಅಮ್ಮ? ಈ ಜಾನ್ವಿ ಮನೆಗ್ ಬಂದ್ ಹೋದಾಗಿಂದಾನು ಒಂದಲ್ಲ ಒಂದ್ ರಗಳೆ ಶುರುವಾಗಿದೆ. ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಮ್ಮ. ನನ್ಗನ್ಸಿದ್ದನ್ನ ನಾನು ಹೇಳ್ದೆ. ಈ ಮನೆಯಲ್ಲಿ 2 ಪಾರ್ಟಿ ಹುಟ್ಕೊಂಡಿದೆ. ಒಂದು ಸೊಸೆಯಾಗಿ ಬರ್ಲಿ ಅಂತ, ಇನ್ನೊಂದು ಸೊಸೆಯಾಗಿ ಬೇಡ ಅಂತ. ಪಾರ್ಟಿನ ಏನ್ ಹೇಳ್ತಿದ್ಯಾ ಬೇಬಿ ನೀನು? ಶ್ರೀ ಮೇಲಿನ ಪ್ರೀತಿಗೋಸ್ಕರ ನೀನ್ ಬಗ್ಗಿರೋದು. ಜಾನ್ವಿ ಮನೆಗ್ ಸೊಸೆಯಾಗಿ ಬರೋದು ನಿನ್ಗೂ ಬೇಕಿಲ್ಲ, ನನ್ಗೂ ಬೇಕಿಲ್ಲ. ಮಾಲ್ತಿ ಅದ್ಕೆ, ಕಲಾ ಅದ್ಕೆ, ವಸು ಎಲ್ರೂ ಜಾನ್ವಿನ ಈ ಮನೆ ಸೊಸೆಯಾಗಿ ಬರ್ಲಿ ಅಂತಿದ್ದಾರೆ. ಅಲ್ಲಿಗಾಯ್ತಲ್ಲ 2 ಪಾರ್ಟಿ. ಮನೆಗ್ ಬರಕ್ಕಿಂತ ಮುಂಚೆನೆ 2 ಪಾರ್ಟಿ ಆಗಿದೆ. ಇನ್ ಬಂದ ಮೇಲೆ ಇನ್ನೇನೇನ್ ಮಾಡ್ತಾಳೋ. ಅವರುಗಳು ಶ್ರೀ ಮೇಲಿನ ಪ್ರೀತಿಗೆ ಬಗ್ಗಿರೋದು. ಪಾರ್ಟಿ ಅಂತೆಲ್ಲ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಶ್ರೀ ಮೇಲಿನ ಪ್ರೀತಿ, ಶ್ರೀ ಮೇಲಿನ ಪ್ರೀತಿ ಅಂತ ಯೋಗ್ಯತೆ ಇಲ್ದೇವ್ರಳ್ನ ಸೊಸೆ ಮಾಡ್ಕೊಂಡ್ರೆ ನಾಳೆ ಅನ್ಭೋಸರ್ ಯಾರು? ಅವಳಿಂದ ಶ್ರೀ ತುಂಬಾ ಬದಲಾಗಿದ್ದಾನಮ್ಮ. ತುಂಬಾ ಹಠ ಬಂದ್ಬಿಟ್ಟಿದೆ ಅವನ್ಗೆ. ಅಮ್ಮಂದಿರ್ ಮಾತೆ ಮೀರ್ತಾನೆ ಅಂದ್ರೆ ಈ ಮನೆಗೆ ಒಳ್ಳೇದಾಗತ್ತ ಹೇಳೋ? ಒಪ್ಪಾರ್ದಿತ್ತಮ್ಮ ನೀನು. ಈಗ ಏನ್ ಗೊತ್ತಾ ಬೇಬಿ, ನಾನು ವಯಸ್ಸಾದ ಸೇನಾಧಿಪತಿ ತರ. ಹಿಂದೆ ದುಡ್ದಿದ್ದೀನಿ ಅಂತ ಈಗಲೂ ಗೌರವಿಸ್ತಾರೆ ಹೊರತು ಮಾತಿನ ಲೆಕ್ಕಕ್ಕಿಡಲ್ಲ.
ಶ್ರೀ ಜೀವನ ಹಾಳಾಗಬಾರ್ದು ಅಂತ ನನಗೂ ಯೋಚನೆ ಇದೆ. ನಾನು ಗೊಂದಲದಲ್ಲೇ ಕ್ಷಮಿಸಿದ್ದೀನಿ ಅವನ್ನ. ಏನೋಪ್ಪ, ಈ ಜಾನ್ವಿದೆ ತುಂಬಾ ಗೋಳಾಗಿದೆ. ಶ್ರೀಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದಾಳೆ. ಮುಂದೆ ಏನಾಗುತ್ತೋ ಏನೋ. ಮನುಷ್ಯರು ನೋಡೇ ಇಲ್ವಾ? ಏನಾಗಿ ನೋಡ್ತಿದ್ದೀರಿ? ನಿಮ್ಮ ಅಣ್ಣ ಸ್ವಲ್ಪ ತಿಕ್ಲು ಅನ್ಸುತ್ತೆ. ಪ್ರಸಿದ್ಧ ಪುರುಷರೆಲ್ಲ ಹಾಗೆ ಬಿಡಿ, ಡಿಫ್ರೆಂಟ್ ಆಗಿರ್ತಾರೆ. ಬೇರೆಯವ್ರಿಗದು ತಿಕ್ಲಾಕ್ ಕಾಣಿಸುತ್ತೆ. ಗುರುಪೀಠದಲ್ಲಿ 8 ವರ್ಷ ಮುಖಲಕ್ಷಣ ಶಾಸ್ತ್ರ ಕಲ್ತಿದ್ದೀನಿ. ಒಬ್ಬ ವ್ಯಕ್ತಿನ ನೋಡ್ತಿದ್ದಾಗೆ ಲೆಕ್ಕಾಚಾರ ಹಾಕಿ ಹೇಳ್ಬಿಡ್ತೀನಿ. ಹೇಳ ಪ್ರೊಫೆಸರು ಸೈಂಟಿಸ್ಟ್ ಅಂತ ಫೋನಲ್ಲಿ ಹೇಳ್ತಿದ್ರಿ. ಇನ್ನೂ ಒಂದು ಹೇಳಿದ್ದೆ, 64 ವಿದ್ಯೆ ಕೈಗೆ ಹತ್ತಿದೆ ಅಂತ. ಈಗ ನಾನು ಬಂದಿರೋದು ನಿಮ್ಮ ಆಸೆ ಈಡೇರಿಸೋದಕ್ಕೆ. ನಿಮ್ಮದು ರಾಜಯೋಗದಲ್ಲಿ ಜನನ. ಲಕ್ಷ್ಮಿ ನಿಮ್ಮಲ್ಲಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ, ಕರೆಕ್ಟಾ? ಹೌದು, ನಾನು ಹುಟ್ಟು ಶ್ರೀಮಂತ. ದಟ್ ಈಸ್ ಚನ್ಕೇಶ್ವರ. ನಾರಾಯಣಂಗೆ ಲಕ್ಷ್ಮಿಯಿಂದ ಪ್ರೀತಿ. ಆ ಲಕ್ಷ್ಮಿ ಪರ್ಮನೆಂಟ್ ಆಗಿ ನಿಮ್ಮಲ್ಲಿ ಇರೋದ್ರಿಂದ ನಾರಾಯಣಂಗೆ ನಿಮ್ಮಲ್ಲಿ ಬೇಜಾರು. ನಾರಾಯಣ ಯಾರು? ವೈದ್ಯರಿಗೆ ಅಧಿಪತಿ. ನಿಮ್ಮ ಹೆಂಡತಿಗೆ ಹುಷಾರಿಲ್ದಾಗ ಡಾಕ್ಟರ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಲ್ಲ, ಅದಕ್ಕೆ ನಿಮ್ಮ ಹೆಂಡತಿ ವೈಕುಂಠ ಸೇರ್ಕೊಂಡ್ರು, ಕರೆಕ್ಟಾ? ಬಿಡಿ ಸರ್, ಅದೆಲ್ಲ ಯಾಕೆ ಈಗ? ಏನಾಯ್ತ್ರಿ ಸುನಂದಮ್ಮ? ನನ್ನ ಜಾಹ್ನವಿ ಮದುವೆ ವಿಚಾರ ಕರೆಕ್ಟಾಗಿ ಹೇಳಬೇಕು, ಇಲ್ಲ ಅಂದ್ರೆ ನಮ್ಮ ಹತ್ರ ಬೇರೆ ಅಸ್ತ್ರನೇ ಇದೆ. ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಮದುವೆ ಗ್ರಹಗಳಿಚ್ಛೆ. ನಿಮಗೆ ರಾಹುದೇ ಪ್ರಾಬ್ಲಮ್. ರಾಹು ಶ್ರೀನಿಧಿ ರೂಪದಲ್ಲಿ ಬಂದಿದ್ರಿಂದ ಜಾಹ್ನವಿ ನಿಮ್ಮ ಲಗ್ನದ ಮನೆಯಿಂದ ಹೊರಟೋದು, ಅರ್ಥ ಆಯ್ತಾ? ಆದ್ರೆ ನಿಮಗೆ 2ನೇ ಮದುವೆ ಯೋಗ ಇದೆ. ಬಿಲೀವ್ ಇಟ್ ಆರ್ ನಾಟ್, ಇದೆ. ಆದ್ರೆ ಅದಕ್ಕೆ ಮುಂಚೆ ರಾಹು ಕೇತುಗೆ ಹೋಮ ಮಾಡಿಸ್ಬೇಕು. ಆಗ ರಾಹು ಕೇತು ಫುಲ್ ಕಂಟ್ರೋಲಿಗೆ ಬಂದ್ಬಿಡ್ತಾರೆ. ಜಾಹ್ನವಿ ಮನ್ಸು ನಿಮ್ ಕಡೆ ಟರ್ನ್ ಆಗ್ಬಿಡುತ್ತೆ. ಹೋಮದ ಹೊಗೆಯಿಂದ ನನ್ನ ಜಾಹ್ನವಿ ಮದುವೆ ನಡೆದೋಗುತ್ತಾ? ನಿಮ್ಮ ಶ್ರೀಮತಿಯವರು ಆಸ್ಪತ್ರೆಗೆ ಸೇರ್ಕೊಂಡಾಗ ಮೃತ್ಯುಂಜಯ ಹೋಮ ಮಾಡಿಸಿ ಅಂತ ಹೇಳಿದ್ರು. ನೀವು ಮಾಡಿಸ್ಲಿಲ್ಲ, ಅವ್ರು ಹೋದ್ರು, ಹೌದಾ? ಮಾಡಿಸಿ ನೋಡಿ ಸರ್, ಎಂತೆಂತ ಚೇಂಜಸ್ ಆಗುತ್ತೆ ಅಂತ. ನಮ್ಮೂರಲ್ಲಿ ತಿರುಪತಿ ಎತ್ತುತ್ತಿದ್ದವರಲ್ಲ ಇವತ್ತು ತಿರುಪತಿ ಕಿರೀಟ ಕೊಟ್ಟಿದ್ದಾರೆ. ಚೇಂಜಸ್. ತೊಂದರೆ ಕೊಡೋ ಗ್ರಹಗಳನ್ನ ಶಾಂತವಾಗಿ ಇಟ್ಕೊಂಡ್ರೆ ನಮ್ಮ ಬದುಕಲ್ಲೂ ಶಾಂತಿ ಇರುತ್ತೆ. ಹೋಮಕ್ಕೆ ಎಷ್ಟಾಗುತ್ತೆ? ಯಾಕೆ ಅಂದ್ರೆ ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಬಿಲೀವ್ ಇಟ್ ಆರ್ ನಾಟ್, ಇದೆ. ದಟ್ ಈಸ್ ಚಂಕೇಶ್ವರ. 18,000 ಗುರುಪೀಠಕ್ಕೆ ಫೋನ್ ಮಾಡಿ ಹೋಮಕ್ಕೆ ವ್ಯವಸ್ಥೆ ಮಾಡ್ಬೇಕು. ಫೋನ್ ಕೊಡಿ. ಹೋಮ ಶುರು ಆಗ್ತಿದ್ದ ಹಾಗೆ ರಾಹು ಕೇತು ಹಗಲು ರಾತ್ರಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಫೋನ್ ಕೊಡಿ. ನಂಬರ್ ಹೇಳಿ, ನಾನೇ ಡಯಲ್ ಮಾಡ್ಕೊಡ್ತೀನಿ. ಹಾಗೆಲ್ಲ ಮಾತಾಡೋದಲ್ಲ, ಏಕಾಂತದಲ್ಲಿ ಮಾತಾಡಬೇಕು. ನಿಮ್ ಡೀಟೇಲ್ಸ್ ಪೂರ ಕೊಡಬೇಕು. ಕೊಡಿ. ಗುರುಗಳು 11 ಗಂಟೆ ಮೇಲೆ ಸಿಗಲ್ಲ. ಶ್ರೀ, ನೀನು ಜಾಹ್ನವಿನ ತುಂಬಾ ಹಚ್ಕೊಂಡಿದ್ಯಾ ಅನ್ಸತ್ತಲ್ವಾ? ಅಕಸ್ಮಾತ್ ಅವಳು ನಿನಗೆ ಸಿಗದೆ ಹೋದ್ರೆ ನನ್ನ ಉಸಿರು ನಿಂತೋಗ್ಬಿಡುತ್ತೆ. ಶ್ರೀ, ಜಾನು ನನ್ನ ಉಸಿರಲ್ಲಿ ಬೆರ್ತ ಹೋಗ್ಬಿಟ್ಟಿದ್ದಾಳೆ ವಸಮ್ಮ. ಹಾಗಂತ ನಮ್ಮ 6 ಜನಕ್ಕೆ ಮೋಸ ಮಾಡ್ಬೇಡ್ವೋ? ನಮ್ಮ 6 ಜನದ ಪ್ರಾಣನು ನೀನು ಉಸಿರಲ್ಲೇ ಇರೋದು. ಸತ್ಯ ಕಣೋ ನಾನು ಹೇಳ್ತಿರೋದು. ಒಂದೊಂದ್ ಸಾರ್ತಿ ನೀನು ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಹೊರಗಿಂದ ನೋಡೋರ್ಗೆ ನಿಂದು ಈ ಮನೇಲಿ ರಾಜನ್ ಬದುಕು, ಆದ್ರೆ ಒಳಗಿರೋರ್ಗೆ ಗೊತ್ತು ನಿನ್ ಕಷ್ಟ ಏನು ಅಂತ. ರಾಜನ್ ಸಿಂಹಾಸನ ಕೂಡ ಒಂದೊಂದ್ಸಲ ಮುಳ್ಳಿನ ಪೀಠ ಅನ್ಸೋದು ಸಹಜ. ಶ್ರೀ, ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ. 1 ನಿಮಿಷ ಇರು. ಈ ಮನೆಯಲ್ಲಿ ಕದ್ದು ಕೇಳಿಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ, ಹುಷಾರಾಗಿರ್ಬೇಕು. ಶ್ರೀ, ನೀನು ಜಾಹ್ನವಿನ ಕರ್ಕೊಂಡು ಬೇರೆ ಊರಿಗೆ ಓಡೋಗ್ಬಿಡು. ನೀನು ಜಾಹ್ನವಿನ ಮರಿಬೇಕು ಅಂತ ದಿನಕ್ಕೊಂದ್ ಕಾರಣ ರೆಡಿ ಮಾಡ್ಕೊಂಡು ಕೂತಿರ್ತಾರಂತೆ. ಇನ್ನವ್ರ ಮದ್ವೆಗೆ ಒಪ್ಪಿಗೆ ಕೊಡೋದು ಡೌಟೆ. ನೀನು ಓಡೋಗ್ಬಿಡೋ. ತಪ್ಪು. ನೀನ್ ಈ ಮನೇಲಿ ಇದ್ಕೊಂಡು ಈ ಊರಲ್ಲಿ ಇದ್ಕೊಂಡು ಜಾಹ್ನವಿನ ಮದ್ವೆ ಆಗೋದು ಕನ್ಸೆ. ನನ್ ಮಾತ್ ಕೇಳು ಶ್ರೀ, ನೀನ್ ಜಾಹ್ನವಿನ ಕರ್ಕೊಂಡು ಈ ಊರ್ ಬಿಟ್ಟು ಹೋಗಿ ಮದ್ವೆ ಆಗಿ ನೆಮ್ಮದಿಯಿಂದ ಇರು. ಮಾಲ್ತಕ್ಕಂಗೆ ಮತ್ತೆ ಬೇರೆಯವ್ರಿಗೆ ನಾನ್ ನಿಧಾನವಾಗಿ ಅರ್ಥ ಮಾಡಿಸ್ತೀನಿ. ಅಜ್ಜಿಗೆ ಅರ್ಥ ಮಾಡ್ಸಕ್ಕಾಗತ್ತಾ? ಮೊನ್ನೆ ನಾನು ಕೋಪದಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಾಡಿದ್ದಕ್ಕೆ ಅಜ್ಜಿಗೆ ಅಷ್ಟೊಂದು ಆತಂಕ ಆಗಿತ್ತು. ಇನ್ನು ಊರ್ ಬಿಟ್ಟು ಹೋಗ್ತೀನಿ ಅಂದ್ರೆ ತಡ್ಕೊಳಕ್ ಆಗಲ್ಲ ಅವ್ರಿಗೆ. ತನ್ನ ಕನ್ಸುಗಳನ್ನೆಲ್ಲ ದಾರಿ ಎರೆದು ಬೆಳೆಸಿದ ಮೊಮ್ಮಗ
ಮೋಸ ಮಾಡ್ಬಿಟ್ನಲ್ಲ ಅಂತ ಕಂಗಾಲಾಗ್ಬಿಡ್ತಾರೆ. ಅವ್ರು ಇಷ್ಟು ವರ್ಷ ನಂಗೋಸ್ಕರ ಕಷ್ಟಪಟ್ಟಿದ್ದಾರೆ. ನಿಯತ್ತಾಗಿರ್ಬೇಕಲ್ವಾ ಮಾವ? ಬರೀ ಆದರ್ಶಗಳನ್ನ ಪಾಲಿಸೋರ್ ಜೀವನದಲ್ಲಿ ಪ್ರೀತಿಗ್ ಜಾಗ ಇರಲ್ವೋ? ನಾನಲ್ಲ, ಸ್ವಾಮಿಗಳು ಹೇಳಿದ್ದು. ನನ್ನ ಆದರ್ಶಗಳು ನನ್ನ ಪ್ರೀತಿನ ಗೆಲ್ಸುತ್ತೆ ಅನ್ನೋದು ನನ್ನ ನಂಬಿಕೆ. ನಾನು ಜಾಹ್ನವಿ ಹತ್ರನೇ ಹೋಗಿ ಹೇಳ್ತೀನಿ, ಶ್ರೀನ ಒಪ್ಸಿ ಓಡಿಸ್ಕೊಂಡು ಹೋಗು ಅಂತ. ನಿನ್ ನಂಬಿದ್ರೆ ಪ್ರಯೋಜನ ಇಲ್ಲ. ಅವಳು ಖಂಡಿತ ಒಪ್ಪೋದಿಲ್ಲ ಮಾವ. ಯಾಕಂದ್ರೆ ಈ ವಿಷಯದಲ್ಲಿ ನಂದು ಅವಳದು ಒಂದೇ ಅಭಿಪ್ರಾಯ. ತುಂಬಾ ಒಳ್ಳೆ ಮನ್ಸು ಕಣೋ ನಿಂದು. ಯಾವಾಗ್ಲೂ ಎಲ್ರೂ ಸಂತೋಷವಾಗಿರ್ಬೇಕು ಅಂತ ಬಯಸ್ತೀಯ. ಆದ್ರೆ ನಿನ್ ಮುಖದಲ್ಲೇ ಇವತ್ ಸಂತೋಷ ಇಲ್ಲ. ಈ ಮನೆಗೆ ಗಂಡ ದಿಕ್ಕು ಅಂತ ಇರೋದು ನೀನೊಬ್ನೇ. ನಿನ್ ಮನ್ಸು ನೋಯಿಸ್ಬಾರ್ದು ಅನ್ನೋ ಕಾರಣಕ್ಕಾದ್ರೂ ನಿನ್ನ ಮತ್ತು ಜಾಹ್ನವಿ ಮದ್ವೆಗೆ ಅತ್ತೆ ಒಪ್ಪಿಗೆ ಕೊಡ್ಬೇಕು. ಕೊಟ್ಟೆ ಕೊಡ್ತಾರೆ. ಅವ್ರ ಆಶೀರ್ವಾದ ತಗೊಂಡೇ ಮದುವೆ ಆಗ್ತೀನಿ, ನೋಡ್ತೀರಿ. ಸಾಧ್ಯ ಅನ್ಸತ್ತಾ? ಅಸಾಧ್ಯವಾದದ್ದು ಯಾವುದೂ ಇಲ್ಲ ಮಾಮ್. ಕಷ್ಟ ಅನ್ಸತ್ತೆ. ಸರಿ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಜಾನು, ಫೋನ್ ರಿಂಗ್ ಆಗ್ತದೆ, ರಿಸೀವ್ ಮಾಡೆ. ಯಾರ್ದು? ಮದನ್ದು. ಇನ್ಮೇಲೆ ಅವ್ನ ಕಾಟ ಇರಲ್ಲ ಅನ್ಕೊಂಡಿದ್ದೆ, ಮತ್ತೆ ಮಾಡಿದಾನೆ. ಕಂಪ್ಲೇಂಟ್ ಕೊಟ್ಟರು ಅವ್ನಿಗಿನ್ನೂ ಬುದ್ಧಿ ಬಂದಿಲ್ವಾ? ಫೋನ್ ರಿಸೀವ್ ಮಾಡಿ ಚೆನ್ನಾಗಿ ಉಗಿ, ಇಲ್ಲಾಂದ್ರೆ ಪದೇ ಪದೇ ಇದೇ ತರ ಕಾಟ ಕೊಡ್ತಿರ್ತಾನೆ. ಸುಮ್ಮನೆ ಯಾಕೆ ಜಗಳ? ಈಗಿರೋ ಸಮಸ್ಯೆನೇ ಸಾಕು. ನೀನು ಅವನಿಗೆ ಬೈಲಿಲ್ಲ ಅಂದ್ರೆ ನಾನು ಶ್ರೀಗ್ ಫೋನ್ ಮಾಡಿ ಹೇಳ್ತೀನಿ ಮದನ್ ಕಾಟ ಮತ್ತೆ ಶುರುವಾಗಿದೆ ಅಂತ. ಬೇಡ ಬೇಡ, ನಾನೇ ಹೇಳ್ತೀನಿ. ಹಲೋ, ಹೇಗಿದ್ದೀವ್ರಿ? ಯಾರು? ನಾನು ನಿಮ್ಮ ಮಾವ ಚನ್ಕೇಶ್ವ, ಬ್ರದರ್ ಆಫ್ ಸುನಂದು. ಗೊತ್ತಾಯ್ತು ಮಾವ. ಇದೇನು ನೀವು ಈ ನಂಬರಿಂದ? ಫೋನ್ ಯಾರ್ದಾದ್ರೇನು, ಮಾತಾಡೋದು ಮುಖ್ಯ. ವಿಷಯ ಸಂಪೂರ್ಣವಾಗಿ ಗೊತ್ತಾಯ್ತು. ಇನ್ನೇನು ತಲೆ ಕೆಡಿಸ್ಕೊಬೇಡ, ನಾನು ಎಲ್ಲ ಸರಿ ಮಾಡ್ತೀನಿ. ಅವ್ರ ಜೊತೆ ನೀವೇನ್ ಮಾಡ್ತಿದ್ದೀರಾ? ಮೊದ್ಲೇ ಹೂರ್ಣ ತಿನ್ಬಿಟ್ರೆ ಆಮೇಲೆ ಕಡುಬು ತಿನ್ನೋದ್ರಲ್ಲಿ ಏನಿರುತ್ತೆ ಮಜಾ. ಮನೆಗೆ ಬಾ, ಡೀಟೇಲ್ ಆಗಿ ಹೇಳ್ತೀನಿ. ಮಗನೇ, ನಮಗೆ ಧಮಕಿ ಹಾಕ್ತೀಯ. ಈಗ ಹಾಕು ನೋಡೋಣ. ಗುರುಗಳ ಹತ್ರ ಮಾತಾಡದೆ, ಗುರುವಾರ ಹೋಮ ಫಿಕ್ಸ್ ಆಗಿದೆ. ಆಲ್ರೆಡಿ ನೀವು ಜಾನ್ವಿನ ಮದ್ವೆ ಆಗೋ ಪ್ರಯತ್ನದಲ್ಲಿ ಇದ್ದೀರಾ. ಹೋಮ ಆದ್ಮೇಲೆ ಮದ್ವೆ ಗ್ಯಾರಂಟಿ. ಫೋನು ನಂದು. ತಲೆಯಲ್ಲಿ ನೂರಾರು ಹೇಳ್ತೀವಿಗಳಲ್ವಾ, ಹಾಗಾಗಿ ಹೀಗಾಗ್ಬಿಡುತ್ತೆ. ಸುನಂದ, ನಮ್ಮ ಡ್ರೈವರ್ ತಿಂಡಿತಿನ್ನ. ಓ, ಬೆಳಗ್ಗೆ ನಾನೇ ಹಾಕೊಟ್ಟೆ. ನೋಡಿ ಸರ್, ನೀವೇನು ಚಿಂತೆ ಮಾಡ್ಬಿಡಿ, ನೀವು ಬಯಸ್ದಂಗೆ ಎಲ್ಲ ಆಗುತ್ತೆ. ನನ್ನ ಜಾಹ್ನವಿ ಮದುವೆ ನಡೀದೆ ಹೋದ್ರೆ ಬಿಡೋರ್ಯಾರು? ನಡೀಬೇಕು. ನಡೆಯುತ್ತೆ. ಕೋಪ ಬೇಡ, ಕೋಪ ಕೆಟ್ಟು. ಹಿಂದೆಲ್ಲ ನನಗೂ ಬಹಳ ಕೋಪ ಬರ್ತಿತ್ತು. ಸಿಕ್ಕಿದ್ದನ್ನೆಲ್ಲ ಹೊಡೆದಾಕ್ಬಿಡ್ತಿದೆ. ಈಗ ನೋಡಿ, ನೀವು ಮುದ್ರೆ ಯೋಗ ಪ್ರಾಕ್ಟೀಸ್ ಮಾಡ್ಬೇಕು. ಮೈಂಡು ಕಾಮ್ ಆಗ್ಬಿಡುತ್ತೆ. ಇಲ್ಲಿ ಖಾಲಿ ದೋಸೆ ಚೆನ್ನಾಗಿರುತ್ತೆ, ಒಂದೆರಡು ಪ್ಲೇಟ್ ಹೇಳ. 2 ಖಾಲಿ ದೋಸೆ ಕೊಡಪ್ಪ, ಚಟ್ನಿ ಕಮ್ಮಿ, ಪಲ್ಯ ಕೊಡು. ನೀರು ತಗೊಳ್ಳೆ. ಏನೇ ಜಾನು, ಮದನ್ನೇ ಮಾವ ಮಾಡ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಕಣೆ, ಮಾತಾಡಿದ್ ನಮ್ಮ ಮಾವನೇ. ಅಂದ್ರೆ ಮದನ್ ಅಂತ ಹೆಸರಿರೋ ಮಾವ ಬೇರೆ ಇದ್ದಾರಾ? ಇಲ್ಲ, ಮದನ್ ನಂಬರಿಂದ ನಮ್ಮ ಚನ್ಮಾವ ಮಾತಾಡಿದ್ದು. ಚನ್ಮಾವ ಅಂದ್ರೆ ಅದೇ ಬೇರೆಯವ್ರ ಬಟ್ಟೆ ಕದಿಯೋರು, ಬೇರೆಯವ್ರ ಬ್ರಷಲ್ಲಿ ಅಲ್ಲುಜ್ಜೋರು ಅಂತ ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮಪ್ಪ ನಿಮ್ಮಮ್ಮನ ರೇಗಿಸ್ತಿದ್ರಲ್ಲ, ಅವರಾ? ಅವರೇ. ಸರಿ ಹೋಯ್ತು ಬಿಡು. ಆ ಮದನ್ ನಿಮ್ಮಮ್ಮನ ಬುಟ್ಟಿಗೆ ಹಾಕೊಂಡಿದ್ದಾಯ್ತು, ಈಗ ಆ ಮನುಷ್ಯನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದಾನಾ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ನಿನ್ನ ಹೆಸರನ್ನ ಜಾನ್ವಿ ಅಂತ ಇಡೋದ್ರ ಬದಲು ಜಾನ್ಕಿ ಅಂತ ಇಡ್ಬೇಕಾಗಿತ್ತು ಕಣೆ. ಕಷ್ಟಗಳೇ ನಿನ್ನನ್ನು ಬಿಟ್ಟೋಗ್ತಿಲ್ವಲ್ಲೇ? ನಿನಗೂ ನನ್ನ ಬಗ್ಗೆ ಅಸಡ್ಡೆನಾ? ಅಯ್ಯೋ, ಅದು ಹಾಗಲ್ವೇ. ಸರಿ, ಏನಂತಾರೆ ನಿಮ್ಮ ಕಳ್ಮಾವ? ಯಾಕಂತೆ ಮದನ್ ನಂಬರಿಂದ ಫೋನ್ ಮಾಡಿದ್ದು? ಅದೇ ನಂಗೂ ಗೊತ್ತಿಲ್ಲ. ಕೇಳಿದ್ರೆ ಸಂಜೆ ಸಿಗ್ತೀಯಲ್ಲ ಹೇಳ್ತೀನಿ ಅಂದ್ರು. ಹುಷಾರು ಕಣೆ, ಇಷ್ಟ ದಿನ ನಿಮ್ಮಮ್ಮನ ರಿಮೋಟ್ ಕಂಟ್ರೋಲ್ ಮಾಡ್ಕೊಂಡಿದ್ದ, ಈಗ ನಿಮ್ಮ ಮಾವನು ಸೇರಿಸ್ಕೊಂಡಿದ್ದಾನೆ. ಇವನ್ ಯಾಕೆ ಒಳ್ಳೆ ಜಿಗ್ನೆ ತರ ನೀನ್ ಗಂಟ್ಕೊಂಡಿದ್ದಾನೆ? ಮೊದ್ಲು ಇವನ್ಗೊಂದು ವ್ಯವಸ್ಥೆ ಮಾಡು, ಇಲ್ಲಾಂದ್ರೆ ನಿನ್ಗೆ ಕಷ್ಟ. ಹಲೋ ಕಲ್ಯಾಣಿ, ನೀನ್ ಎಂತೋಳು ಅಂತ ನಮಗ್ ಗೊತ್ತಾಯ್ತು. ಸಂಜಾಯಿಷಿ ಕೊಡೋದಕ್ಕೆ ಫೋನ್ ಮಾಡಿದ್ರೆ ದಯವಿಟ್ಟು ಡಿಸ್ಕನೆಕ್ಟ್ ಮಾಡು.
ಗೊತ್ತು ನಾನು ಕಂಡ್ರೆ ನಿಮಗೆ ಬೇಜಾರಾಗಿದೆ ಅಂತ. ಆದ್ರೆ ಲೈಫಲ್ಲಿ ಏನೇ ಇನ್ಸಿಡೆಂಟ್ ಆಗಿರ್ಬೋದು, ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದಕ್ಕೊಂದು ಕಾರಣ ಅಂತಿರುತ್ತಲ್ವಾ? ನಿನ್ನ ಹತ್ರ ಒಳ್ಳೆ ಕಾರಣ ಇದೆ ಅಂತ ಅನಿಸ್ತಿಲ್ಲ, ದುರುದ್ದೇಶ ಇದೆ ಅಂತಾನೆ ಅನಿಸ್ತಿರೋದು. ನಮ್ ಶ್ರೀ ಎಂತ ಒಳ್ಳೆ ಹುಡುಗ. ಅಮ್ಮ ಅವನ್ಮೇಲೆ ಅನುಮಾನ ಪಡ ಹಾಗೆ ಮಾಡ್ಬಿಟ್ಟೆ. ಅವನೇ ಪ್ರಾಮಾಣಿಕ ಅಂತ ಸಾಬೀತ್ ಮಾಡ್ಕೊಳ್ಳಾಗಾಯ್ತು. ತುಂಬಾ ನೊಂದ್ಕೊಂಡಿದ್ದಾನ ಅವನು. ನಿನ್ ವಿಷಯ ಸಾರ್ಟ್ ಔಟ್ ಆಗೋವರೆಗೂ ಎಷ್ಟು ಒದ್ದಾಡಿದನ್ ಗೊತ್ತಾ? ಸಾರಿ ಸಾರಿ ಸಾರಿ, ನನ್ನ ಹತ್ರ ಯಾವ ದುರುದ್ದೇಶನೂ ಇಲ್ಲ. ಪ್ರಪಂಚನೇ ಹೀಗೆ, ಅವ್ರನ್ನ ನಮ್ಮ ಸ್ಥಾನದಲ್ಲಿ ಇಟ್ಕೊಂಡು ನೋಡೋದೇ ಇಲ್ಲ. ತನಗನ್ಸಿದ್ನೇ ಹೇಳ್ಬಿಡುತ್ತೆ. ನಿಮ್ಮನೇಲಿ ನೀವೇ ಎಲ್ಲರಿಗಿಂತ ಪ್ರೋಗ್ರೆಸಿವ್ ಅಂತ ಕಾಲ್ ಮಾಡಿದೆ. 2 ನಿಮಿಷ ಮಾತಾಡೋಕೆ ಅವಕಾಶ ಕೊಡಿ ಪ್ಲೀಸ್. ಏನು ಮತ್ತೆ ಸುಳ್ಳು, ಮತ್ತೆ ಜಸ್ಟಿಫಿಕೇಶನ್? ಕಳ್ಳ ಯಾವತ್ತಿದ್ರೂ ತನ್ನ ಸುಳ್ಳನ್ನ ಒಪ್ಕೊಳ್ಳೋದಿಲ್ಲ. ನನ್ನನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಿದ್ದೀರಾ? ಟ್ರಾಜಿಡಿ. ಶ್ರೀ ರೆಕಾರ್ಡ್ ಮಾಡಿ ತೋರಿಸಿದ್ನ ನೋಡಿದ್ರಿ, ನಂಬಿದ್ರಿ, ನಾನು ಕೆಟ್ಟವಳಂತ ಬಿಲೀವ್ ಮಾಡಿದ್ರಿ. ಆದ್ರೆ ನೀವ್ಯಾರು ನನ್ನ ವರ್ಷನ್ ಏನು ಅಂತ ಹೇಳಕ್ ಅವಕಾಶನೇ ಕೊಡ್ಲಿಲ್ಲ. ನಿಮ್ಮೆಲ್ಲರ ಹತ್ರ ಇನ್ಸಲ್ಟ್ ಮಾಡಿಸ್ಕೊಂಡು ಮನೆಗೆ ಹೋದ್ಮೇಲೆ ಅನ್ನಿಸ್ತು ತಪ್ಪು ಇಬ್ಬರದು ಇದೆ ಅಂತ. ನಂದು ಶ್ರೀದು. ನಾನು ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡಬೇಕು. ಐ ವಾಂಟ್ ಟು ಎಕ್ಸ್ಪ್ಲೇನ್. ವಿಷಯ ಇದೆ, ಪ್ಲೀಸ್. ಥ್ಯಾಂಕ್ಸ್ ಫಾರ್ ದಿ ಟ್ರೀಟ್ಮೆಂಟ್. ನೀವು ಚಿಂತನೆ ಮಾಡಬೇಡಿ. ಮುಂದಿನ ವಾರ ರಾಹು ಕೇತು ಹೋಮ ಆಗಲಿ, ಜಾನ್ವಿ ನಿಮ್ಮ ಹೆಂಡತಿ ಆಗ್ತಾಳೆ. ಈ ಚೆನ್ನಕೇಶ್ವರನ್ ಪ್ರಾಮಿಸು ಅಂದ್ರೆ ಪುಣ್ಯ ಕೋಟಿ ಹಸು ತರ. ಒಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಹಾಗೆ ಏನು ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ನಾನು ಯಾರನ್ನು ನಂಬಲ್ಲ. ಈ ಸುನಂದು ನಂಬಿದ್ದಕ್ಕೆ ಜಾನು ವಿಚಾರದಲ್ಲಿ ಎಡವಟ್ಟ ಇದೆ ಹೊರತು ಲಾಭ ಆಗ್ಲಿಲ್ಲ. ಇದು ಬೇರೆ ಇದು ಬೇರೆ, ಎಲ್ಲಾ ಬೆರಳು ಒಂದೇ ಸಮ ಇರೋದಿಲ್ಲ. ಈ ಸುನಂದನೆ ಬೇರೆ, ಈ ಚೆನ್ನಕೇಶ್ವರನೇ ಬೇರೆ. ಗುರುವಾರ ಕಳಿಲಿ ನನ್ನ ಕೆಪಾಸಿಟಿ ಏನಂತ ನಿಮಗೆ ಗೊತ್ತಾಗುತ್ತೆ. ನೋಡ್ತೀನಿ. ನೀನೊಂದು ಕರ್ಮ ಕಣೋ. ಯಾಕೋ ಮಾತು ಕೊಟ್ಟೆ ಜಾನ್ವಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ. ಈಗ ನಡೀತಿರೋ ಸಾಲ್ದೇನೋ? ಇದಕ್ ಜಾನ್ವಿ ಒಪ್ತಾಳೇನೋ? ನಿನ್ನಿಂದ ನಾನ್ ಜೈಲ್ ಸೇರೋದಂತೂ ಗ್ಯಾರಂಟಿ. ಅಯ್ಯೋ ಬಿಡು ಅಂತ ಹೇಳ್ತಾ ಇಲ್ವಾ? ಅವನ ಹತ್ರ ವಿಡಿಯೋ ಇದೆ ಕಣೋ. ಇತ್ತು, ಈಗಿಲ್ಲ. ಗುರುಗಳು ಫೋನ್ ಅಂತ ಆಚೆ ಬಂದಲ್ಲ, ಅವನ್ ಫೋನಲ್ಲಿದ್ದ ವಿಡಿಯೋನ ಎಗರಿಸ್ಬಿಟ್ಟಿದ್ದೀನಿ. ಅಂದ್ರೆ ಡಿಲೀಟ್ ಮಾಡಿದ್ದೀನಿ. ಹೌದಾ? ಯಾರು ನಾನು? ಚೆನ್ನಕೇಶ್ವ ಬೇಲೂರು. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ವಿಡಿಯೋ ಪ್ರಕರಣದಿಂದ ನಿನಗೆ ಮುಕ್ತಿ. ಸ್ಟೇಷನ್ಗೆ ಹೋಗ್ಲಿ, ಬಕ್ರ ಆಗೋದು ಅವನೇ. ಮತ್ತೆ ಜಾನು ಜೊತೆ ಮದ್ವೆ ನಡೆಯುತ್ತೆ ಅಂತ ಮಾತು ಕೊಟ್ಟೆ. ಪುಣ್ಯ ಕೋಟಿ ಕಥೆನ ಬದಲು ಮಾಡಿದ್ದೀನಿ. ಹುಲಿ ಬಾಯಿಂದ ಬಚಾವ್ ಆಗೋವರೆಗೂ ಮಾತು. ಬಚಾವ್ ಆದ್ಮೇಲೆ ಮನೆಗೆ ಬಂದು ಮಲಗಿಕೊಡೋದು. ನಿನ್ನ ಸಮಸ್ಯೆ ಏನಿತ್ತು? ಅವನ ಹತ್ರ ವಿಡಿಯೋ ಇದೆ, ಅದನ್ನ ಟಿವಿಗೆ ಕೊಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಕೊಡ್ತಾನೆ, ನನಗೆ ಜೈಲ್ ಆಗುತ್ತೆ ಅಂತ ತಾನೇ ಸಮಸ್ಯೆ ಬಗೆಹರಿಸಿದ್ದೀನಲ್ಲ. ಸ್ಮೈಲ್. ಆದ್ರೆ ಅವನಿಗೆ ಮನೆ ಅಡ್ರೆಸ್ ಗೊತ್ತಲ್ಲೋ? ನೋಡ್ಸು, ನಂದು ಶ್ರೀನಿಧಿ ಜಾನು ಬಿಟ್ಟು ಬದುಕಲ್ಲ. ಮದನ್ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಶ್ರೀನಿಧಿಗೆ ಹೇಳಿದ್ರೆ ಮದನ್ನ ಜೈಲಿಗೆ ಕಳ್ಸೋ ದಾರಿನ ಶ್ರೀನಿಧಿನೇ ಹುಡುಕ್ತಾನೆ. ನೆನ್ನೆಗೆ ನಾಳೆಗೆ ಅರ್ಗಿಸ್ಕೊಳಕ್ಕಾಗಲ್ಲ ಅಂದ್ರೇನು? ನಾವು ಮೀಟ್ ಮಾಡಿರೋದೇ 3-4 ಸಲ. ಹಳೆದನ್ನೆಲ್ಲ ಮರೆಯೋ ಪ್ರಯತ್ನ ಮಾಡ್ತಿದ್ದೀನಿ ನಾನು. ಅದನ್ನೆಲ್ಲ ಮರೆತ್ರ ನಿನ್ಗೂ ಒಳ್ಳೇದು, ನನಗೂ ಒಳ್ಳೇದು. ನನಗೆ ಮದುವೆ ಗೊತ್ತಾಗಿದೆ, ನಿನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ತಪ್ಪಾಗುತ್ತೆ. ಇಟ್ಸ್ ಓವರ್. ಆಗಿದ್ದನ್ನೆಲ್ಲ ಮರೆಯಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಏನಿದೆಲ್ಲ? ಶ್ರೀನಿಧಿ ಲೀಲೆ. ಇವಾಗ ತನ್ನ ಕಿವಿಯಾರ ಕೇಳಿಸ್ಕೊಂಡ್ರಲ್ಲ, ಹಳೇದ್ನೆಲ್ಲ ಮರಿಬೇಕು, ಮುಂದಕ್ಕೆ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದಾರೆ. ಈಗಾದ್ರೂ ನಂಬ್ತೀರಾ ನಾನು ಶ್ರೀ ಎಷ್ಟ್ ಕ್ಲೋಸ್ ಆಗಿದ್ವಿ ಅಂತ? ಸೀರೆ ಉಟ್ಕೊಂಡ್ ಬಂದಾಗ ಚೆನ್ನಾಗ್ ಕಾಣ್ತಿದ್ಯಾ ಅಂತ ಅಪ್ರಿಶಿಯೇಟ್ ಮಾಡಿದ್ನಲ್ಲ, ಅದ್ ನಾನೇ. ನಾವ್ ಆಚೆ ಮೀಟ್ ಮಾಡ್ತಾ ಇದ್ವಿ. ಹಿ ಪ್ರಪೋಸ್ ಟು ಮೀ. ಜಾನ್ವಿ ಬಗ್ಗೆ ಹೇಳಿದ್ದು ನೀವು ಕಲ್ಯಾಣಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಶ್ರೀ ಹೇಳಿದ್ದ. ಇಷ್ಟೆಲ್ಲ ಕೇಳಾದ್ಮೇಲೂ ನನ್ ಮಾತ್ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನಿನ್ ಮಾತ್ ಮೇಲಂತೂ ನನಗ್ ನಂಬಿಕೆ ಇಲ್ಲ. ಶ್ರೀ ಮಾತಿನ ಮೇಲೆ ಮಾತ್ರ ನಂಗೆ ನಂಬಿಕೆ ಇರೋದು. ಹಾಗಾದ್ರೆ ಇದೇನು? ಏನಿದು? ಮಾಂಗಲ್ಯ.
ಅಂದ್ರೆ ಆಗ್ಲಿ ಬೇರೆಯವ್ರ ಜೊತೆ ಮದ್ವೆ? ಬೇರೆಯವ್ರು ಕಟ್ಟಿದ್ದಲ್ಲ ಇದು, ಶ್ರೀ ಕಟ್ಟಿದ್ದು. ಇಂಪಾಸಿಬಲ್. ಒಂದ್ ಹೊಸ ಶರ್ಟ್ ತಗೋಬೇಕಂದ್ರು ನಮ್ಮ ಹತ್ರ ಡಿಸ್ಕಸ್ ಮಾಡಿ ಓಕೆ ಅಂದ್ಮೇಲೆ ತಗೊಳ್ಳೋನು. ನಮಗ್ ಗೊತ್ತಿಲ್ದೆ ನಿನ್ ಕುತ್ತಿಗೆ ತಾಳಿ ಕಟ್ಬಿಡ್ತಾನಾ? ಪ್ಲೀಸ್ ಬಿಲೀವ್ ಮೀ, ಶ್ರೀನೇ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು. ಯಾವತ್ತಿದ್ರು ನೀನೇ ನನ್ನ ಹೆಂಡತಿ ಅಂತ ಹೇಳಿದ್ರು. ಅವ್ರ ಮಾತನ್ನ ನಂಬಿ ನನ್ನನ್ನೇ ನಾನು ಅವ್ರಿಗೆ ಅರ್ಪಿಸ್ಕೊಂಡ್ಬಿಟ್ಟೆ. ಇದೆಲ್ಲ ನಡೆದು 2 ತಿಂಗಳಾಯ್ತು. ಆ್ಯಂಡ್ ನೌ ಐ ಆಮ್ ಫೀಲಿಂಗ್ ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳ್ತಾ ಇರೋದು? ಗೈನಕಾಲಜಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ನೋಡಬೇಕು ಏನು ಹೇಳ್ತಾರೆ ಅಂತ. ನೆಗೆಟಿವ್ ಆದರೆ ಇಟ್ಸ್ ಓಕೆ, ಪಾಸಿಟಿವ್ ಆದರೆ ನಾನು ಏನು ಮಾಡಲಿ?